ಕುಕ್ಕೆ ಸುಬ್ರಹ್ಮಣ್ಯ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕ್ಷೇತ್ರವಾಗಿದೆ. ಈ ಕ್ಷೇತ್ರವು ಘನವಾದ ಕಾಡು ಮತ್ತು ಬೆಟ್ಟಗಳಿಂದ ಸುತ್ತುವರಿದಿದೆ. ಈ ಸ್ಥಳದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾಗದೇವತೆಯೊಂದಿಗೆ ಪೂಜಿಸಲಾಗುತ್ತದೆ. ಹಳೆಯ ಕಾಲದಲ್ಲಿ ಈ ಪ್ರದೇಶವನ್ನು ಕುಕ್ಕೆ ಎಂದು ಕರೆಯಲಾಗುತ್ತಿತ್ತು. ಕುಕ್ಕೆ ಎಂಬ ಪದಕ್ಕೆ ಕನ್ನಡದಲ್ಲಿ ಬುಟ್ಟಿ ಎಂಬ ಅರ್ಥವಿದೆ. ಪುರಾಣದ ಪ್ರಕಾರ ದೇವತೆಗಳು ಕುಮಾರ ಪಾರ್ವತದಿಂದ ಸುಬ್ರಹ್ಮಣ್ಯ ದೇವರನ್ನು ಕುಕ್ಕೆಯಲ್ಲಿ ತಂದು ಈ ಕ್ಷೇತ್ರದಲ್ಲಿ ಇರಿಸಿದರು ಎಂದು ನಂಬಲಾಗಿದೆ. ಆ ಕಾರಣದಿಂದ ಈ ಸ್ಥಳಕ್ಕೆ ಕುಕ್ಕೆ ಎಂಬ ಹೆಸರು ಬಂದಿತು. ಇಲ್ಲಿ ಪೂಜಿಸಲ್ಪಡುವ ದೇವರು ಸುಬ್ರಹ್ಮಣ್ಯ ಸ್ವಾಮಿ. ಸುಬ್ರಹ್ಮಣ್ಯ ಸ್ವಾಮಿ ಶಿವನ ಮಗನಾಗಿ ಪ್ರಸಿದ್ಧರು. ಅವರು ನಾಗರಕ್ಷಕ ದೇವತೆ ಎಂದು ಕರೆಯಲ್ಪಡುತ್ತಾರೆ. ಪುರಾಣಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನಾಗಗಳನ್ನು ರಕ್ಷಿಸಿದ ಕಥೆಯಿದೆ. ನಾಗರಾಜ ವಾಸುಕಿಯು ಇಲ್ಲಿ ಆಶ್ರಯ ಪಡೆದಿದ್ದನು ಎಂದು ಹೇಳಲಾಗುತ್ತದೆ. ಗರುಡನಿಂದ ತಪ್ಪಿಸಿಕೊಳ್ಳಲು ನಾಗರಾಜ ವಾಸುಕಿಯು ಇಲ್ಲಿ ಬಂದನು. ಸುಬ್ರಹ್ಮಣ್ಯ ಸ್ವಾಮಿಯು ವಾಸುಕಿಗೆ ರಕ್ಷಣೆ ನೀಡಿದರು. ಆ ನಂತರ ವಾಸುಕಿಯು ಈ ಸ್ಥಳದಲ್ಲಿ ನೆಲೆಸಿದನು. ಸುಬ್ರಹ್ಮಣ್ಯ ಸ್ವಾಮಿಯು ಇಲ್ಲಿ ನೆಲೆಸಿದರು. ಆ ಕಾರಣದಿಂದ ಈ ಸ್ಥಳವನ್ನು ಕುಕ್ಕೆ ಸುಬ್ರಹ್ಮಣ್ಯ ಎಂದು ಕರೆಯಲಾಯಿತು. ಕುಕ್ಕೆ ಎಂಬ ಹಳೆಯ ಸ್ಥಳದ ಹೆಸರಿನೊಂದಿಗೆ ಸುಬ್ರಹ್ಮಣ್ಯ ದೇವರ ಹೆಸರು ಸೇರಿತು. ಅದರಿಂದ ಕುಕ್ಕೆ ಸುಬ್ರಹ್ಮಣ್ಯ ಎಂಬ ಹೆಸರು ಹುಟ್ಟಿತು. ಈ ದೇವಾಲಯ ಬಹಳ ಪವಿತ್ರ ಕ್ಷೇತ್ರವಾಗಿದೆ. ಇಲ್ಲಿ ಸಾವಿರಾರು ಭಕ್ತರು ಪ್ರತಿದಿನ ಬರುತ್ತಾರೆ. ಸರ್ಪದೋಷ ನಿವಾರಣೆಗೆ ಜನರು ಇಲ್ಲಿ ಪೂಜೆ ಮಾಡುತ್ತಾರೆ. ಸರ್ಪ ಸಂಸ್ಕಾರ ಮತ್ತು ಆಶ್ಲೇಷ ಬಲಿ ಇಲ್ಲಿ ಪ್ರಸಿದ್ಧ. ನಾಗದೇವತೆಗಳಿಗೆ ಇದು ಮಹತ್ವದ ಸ್ಥಳವಾಗಿದೆ. ಈ ದೇವಸ್ಥಾನ ಕುಮಾರ ಪರ್ವತದ ಸಮೀಪದಲ್ಲಿದೆ. ಕುಮಾರ ಪರ್ವತವನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಪರ್ವತ ಎಂದು ಕರೆಯುತ್ತಾರೆ. ಇಲ್ಲಿನ ನದಿ ಕುಮಾರಧಾರ ಎಂದು ಕರೆಯಲ್ಪಡುತ್ತದೆ. ಭಕ್ತರು ದೇವಾಲಯಕ್ಕೆ ಹೋಗುವ ಮೊದಲು ಈ ನದಿಯಲ್ಲಿ ಸ್ನಾನ ಮಾಡುತ್ತಾರೆ. ಅದನ್ನು ಪವಿತ್ರ ಸ್ನಾನ ಎಂದು ನಂಬಲಾಗುತ್ತದೆ. ಹಳೆಯ ಕಾಲದಿಂದ ಈ ಸ್ಥಳದಲ್ಲಿ ಪೂಜೆ ನಡೆಯುತ್ತದೆ. ಅನೇಕ ರಾಜರು ಈ ದೇವಾಲಯಕ್ಕೆ ದಾನ ಮಾಡಿದ್ದಾರೆ. ಇದು ದಕ್ಷಿಣ ಭಾರತದ ಪ್ರಮುಖ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಭಕ್ತರು ಈ ಸ್ಥಳವನ್ನು ಅತ್ಯಂತ ಪವಿತ್ರವೆಂದು ನಂಬುತ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿ ಭಕ್ತರ ಕೋರಿಕೆಗಳನ್ನು ನೆರವೇರಿಸುತ್ತಾರೆ ಎಂದು ನಂಬಿಕೆಯಿದೆ. ನಾಗರಕ್ಷಣೆ ಮತ್ತು ಶಕ್ತಿಯ ಪ್ರತೀಕವಾಗಿ ದೇವರನ್ನು ಪೂಜಿಸಲಾಗುತ್ತದೆ. ಈ ಕ್ಷೇತ್ರಕ್ಕೆ ಅನೇಕ ಪುರಾಣ ಕಥೆಗಳು ಸಂಬಂಧಪಟ್ಟಿವೆ. ಅವುಗಳಲ್ಲಿ ವಾಸುಕಿಯ ಕಥೆ ಮುಖ್ಯವಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದೆ ಎಂದು ಹೇಳುತ್ತಾರೆ. ಈ ಕ್ಷೇತ್ರದ ಮಹಿಮೆ ಕರ್ನಾಟಕದಲ್ಲಿ ಪ್ರಸಿದ್ಧವಾಗಿದೆ. ಪ್ರತಿ ವರ್ಷ ಇಲ್ಲಿ ದೊಡ್ಡ ಉತ್ಸವಗಳು ನಡೆಯುತ್ತವೆ. ಸುಬ್ರಹ್ಮಣ್ಯ ಷಷ್ಠಿ ಇಲ್ಲಿ ಬಹಳ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಆ ದಿನ ಸಾವಿರಾರು ಭಕ್ತರು ದೇವರ ದರ್ಶನಕ್ಕೆ ಬರುತ್ತಾರೆ. ದೇವಾಲಯದ ಸುತ್ತಲೂ ಸುಂದರ ಪ್ರಕೃತಿಯಿದೆ. ಕಾಡು, ನದಿ ಮತ್ತು ಬೆಟ್ಟಗಳು ಈ ಕ್ಷೇತ್ರದ ಸೌಂದರ್ಯ ಹೆಚ್ಚಿಸುತ್ತವೆ. ಈ ಕ್ಷೇತ್ರ ಭಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿದೆ. ಕುಕ್ಕೆ ಎಂಬ ಸ್ಥಳದ ಹೆಸರಿನಿಂದ ಈ ದೇವಾಲಯ ಪ್ರಸಿದ್ಧಿಯಾಯಿತು. ಸುಬ್ರಹ್ಮಣ್ಯ ಸ್ವಾಮಿಯ ಮಹಿಮೆ ಇದಕ್ಕೆ ಇನ್ನಷ್ಟು ಗೌರವ ತಂದಿತು. ಆ ಕಾರಣದಿಂದ ಈ ಕ್ಷೇತ್ರವನ್ನು ಕುಕ್ಕೆ ಸುಬ್ರಹ್ಮಣ್ಯ ಎಂದು ಕರೆಯುತ್ತಾರೆ. ಇದು ಕರ್ನಾಟಕದ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾಗಿದೆ. ಭಕ್ತರು ಈ ಸ್ಥಳವನ್ನು ಅತ್ಯಂತ ಪವಿತ್ರವೆಂದು ನಂಬುತ್ತಾರೆ.